ಯಾರೇ ಆದ್ರೂ ದೈವದ ಮಾತು ತಗೊಂಡು ನೀವು ಮಾಸ್ತರ್ ತಪ್ಪು ಮಾತಾಡಿದೆ ಅಂತೇಳಿ ನೀವು ಒಬ್ಬ ಎದ್ ನಿಂತು ನಮಗನೆ ಇಲ್ಲ ಮಾಸ್ತರ್ ನಿನ್ ತಪ್ಪು ಆತಂತೇಳಿ ನೀವು ಬೆನ್ನ ಮೇಲೆ ತಪ್ಪಡಿಸುವರಿ ನೀವು. ಸರ್ ನಿಂದ್ರಿ ಅಟ್ಟೆ. ಈಗ ಅವ್ರೇನ್ ಹೇಳ್ತಾರ, ಯಾವ್ರೆ ಒಬ್ಬ ಮಾಸ್ತರ್ ತಪ್ಪು ಮಾತಾಡೋಣಂತ ಒಬ್ಬ ಎದ್ ನಿಂತ ಹೇಳ್ರಿ ಅಂತ ಹೇಳ್ತಾರ. ನೋಡ್ರಿ, ಯಾ ಮಗ ತಪ್ಪು ಮಾತಾಡ್ತಾನ, ಯಾ ಮಗ ಒಪ್ಪು ಮಾತಾಡ್ತಾನ ಕಾಟ ಮಾಡ್ತಾರ. ಯಾ ಮಗನ ಮಾತು ಕರೆ ಅನಿಸ್ತದ ತಾಳಿ ಹೊಡಿತಾರ. ನಮ್ಮ ಕೈಲಿ ನಾವೇ ಡುಬ್ಬ ತಪ್ಪಿಸೋದಿಲ್ಲ. ಸ್ಟೇಜಿಗೆ ಬಾಂಧವ್ರು ಅವ್ರಿಲ್ಲ ಸರ, ಸುಮ್ನೆ ಸರ ಸರ ಇಲ್ಲಿ ಕೇಳ್ರಿ, ನಾ ಪ್ರಶ್ನೆ ಉತ್ತರ ಹೇಳ್ಬೇಕಲ್ರಿ ಸರ್. ದೊಡ್ಡ ಮಾತಾಡೋ ಕೂತ್ರೆ ದಯವಿಟ್ಟು ನೀವು ಮಾತಾಡ್ಬೇಕಂದ್ರಿ. ಪ್ರಶ್ನೆ ಬಂದ್ರೆ ನೀವು ಕೇಳಿದ್ರೆ ಉತ್ತರ ಬಾಯಿ ಏನು ನೋಡಿ ಕುಣ ಹಿಡ್ದಾಳ ಬಂದ್ರೆ ಉತ್ತರ ಹೇಳು, ಬರ್ಬೇಕು ಸದ್ಯಾಕ ಬರಂಗಿಲ್ಲ ಹೇಳುದು, ಸಡ್ಡು ಹೊಡೆದು ಸಬ್ಕ ಉತ್ತರ ಹೇಳಿ ಹೋಗ್ತೀನಿ ನಾನು. ಬರಂಗಿಲ್ಲ ಹೇಳುದು ಅದ ಹೆಸರ ಕಲ್ಲಿಟ್ಟು ದಾಟೋದಿಲ್ಲ. ನಾ ಇಂತ ಮಾಸ್ತರ್ ಇವ ತಪ್ಪು ಮಾತಾಡ್ಯಾನ, ನೀನ್ ತಪ್ಪತ್ತೇಳಿ ನೀವು ಒಬ್ರು ಯಾರೇ ಆದ್ರೂ ದೈವದ ಮಾತು ತಗೊಂಡು ನೀವು ಮಾಸ್ತರ್ ತಪ್ಪು ಮಾತಾಡಿದೆ ಅಂತೇಳಿ ನೀವು ಒಬ್ರು ಎದ್ ನಿಂತು ನಮಗನೆ ಇಲ್ಲ ಮಾಸ್ತರ್ ನಿನ್ ತಪ್ಪು ಆತಂತೇಳಿ ನೀವು ಬೆನ್ನ ಮೇಲೆ ತಪ್ಪಡಿಸುವರಿ ನೀವು. ನೀ ತಪ್ಪು ಮಾತಾಡಿದ ಇವ ಸರಿ ಹೇಳ ಅಂತ ಹೇಳಂತ ಮಾತುಗಳನ್ನು ಯಾರಾದ್ರೂ ಬಂದವ್ರು ಇದ್ರ ನಿಮ್ಗೆ ಎಲ್ಲಾರಿಗೆ ಹರಗ ಸಿದ್ಧನೆ ಸಿದ್ಧಟಿಗೂ ಗುರ್ತದ. ಸರ್ ನಿಂದ್ರಿ ಅಟ್ಟೆ. ಈಗ ಅವ್ರೇನ್ ಹೇಳ್ತಾರ, ಯಾವ್ರೆ ಒಬ್ಬ ಮಾಸ್ತರ್ ತಪ್ಪು ಮಾತಾಡೋಣಂತ ಒಬ್ಬ ಎದ್ ನಿಂತ ಹೇಳ್ರಿ ಅಂತ ಹೇಳ್ತಾರ. ನೋಡ್ರಿ, ಯಾ ಮಗ ತಪ್ಪು ಮಾತಾಡ್ತಾನ, ಯಾ ಮಗ ಒಪ್ಪು ಮಾತಾಡ್ತಾನ ಕಾಟ ಮಾಡ್ತಾರ. ಯಾ ಮಗನ ಮಾತು ಕರೆ ಅನಿಸ್ತದ ತಾಳಿ ಹೊಡಿತಾರ. ನಮ್ಮ ಕೈಲಿ ನಾವೇ ಡುಬ್ಬ ತಪ್ಪಿಸೋದಿಲ್ಲ. ನಾವು ಕಾಟ ಮಾಡ್ತಾರ, ಲಕ್ಷ್ಮಣ ಮಾಡ್ತಾರ. ಬಾಳ ಓಟ್ ಮಾಡ್ಬನ್ನಿ, ಯಾಕಂದ್ರ ಬಾಳ ಓಟ್ ಮಾಡಿದ್ರೆ ಕೆಲಸ ಕೆಡ್ತದೆ. ಬಾಳ ವಿಚಾರ ಮಾಡಿ ಬಾಳ ಶಾಣೆ ಇದೇಳಿ ಬಾಳ ನೀ ಮುಂದೆ ಹೊಂಟಪ್ಪ ಅಂತಂದ್ರೆ ಯಾವಾರ ತಪ್ತದ. ನೀ ಬಹಳ ವಿಚಾರ ಮಾಡಿ ನಾ ಪ್ರಶ್ನೆ ಏನು ಕೇಳಿದ್ರೆ ಪಕ್ಕ ತಲೆಗಿರ್ಲಿ ನನಗೆ. ಮತ್ ಯಾರು ಮಾತಾಡುವಂತ ಮಾತಾಡು. ಇದು ದಂಡಿಡ್ದು ಬಂದದೆ ನನಗೆ ನಿನ್ನ ಕುಸ್ತಿ ಈಗ ನಡು ಹೋಗ್ತತ್ನಿ ಅಂತ ತಲೆ ಅಂತ ತೆಗೆದೇ ಬಿಡು ಇದೊಂದು ಮಾತ. ನೋಡ್ರಿ, ಏನ್ ಇದೇ ಸಲ ಬಂದಿದೆ ವಿಚಾರ ಮಾಡಿದೇನಿ. ಒಂದು ನೀರ್ಲಿ ನಾನ ತಲೆಯಾಗ ಏನ್ ಕೇಳಿದ್ರೆ ಪಕ್ಕ ನೀ ವಿಚಾರ ಮಾಡಿ ಅಮೋಘಸಿದ್ರ ಬಡ್ಡಿ ತಳಪ ಏನಾರ ತಪ್ಪು ಹೇಳಿದೇನ್ರಿ ಇದ್ರಾಗ? ಸ್ವಲ್ಪ ತಡ್ರಿ. ಅದೇ ತಪ್ಪು ಏನಾರ ಹೇಳಿದ್ರೆ ವಿಸ್ತಾರ ನಾ ಹೆಂಗ್ ಹೇಳಿದ್ರೆ ಇನ್ನು ವಿಸ್ತಾರದೊಳಗೆ ಕೇಳಿದ ನಾ ಹೇಳಿದಂತ ಕಮಿಟಿ ಅವ್ರು ಏನ್ ನಿರ್ಣಯ ಕೊಟ್ಟಿರಿ ನೀವು? ನಾ ಹೇಳಿದ ಪ್ರಶ್ನೆಗೆ ತಪ್ಪಂದ್ರೆ ಉತ್ತರ ಕೊಡುವಂದಿರಿಲ್ಲ ನೀವು. ಹೇಳಿರಲ್ಲ ಹಿರಿಯರ ಇಲ್ಲಿ ನಮ್ಮಲ್ಲಿ ಎರಡು ದೇವ್ರದಾವ್, ಅಮೋಕ್ಷದ ಮುದ್ದೆ ಅನ್ನೋದಾವ್, ಮಾಳಿರ ಮುದ್ದೆ ಅನ್ನೋದಾವ್. ಚಿಕ್ಕಲ್ಗಿ ಬಂದ್ ಜಗಾಡಿ ಬಂದಿರತ್ತ, ನೀವ್ ಹೆಸರು ಪಡ್ಕೋಬೇಡ್ರಿ. ಏನ್ ವಿಷಯ ಬೇಡಪ್ಪ, ಕಮ್ ಗಾಡಿ ಹೋಗ್ರಿ ಸುಮ್ನೆ. ಎಲ್ಲಿ ಅಣ್ಣ ಎರಡು ದೇವ್ರದಾವ. ನಿಮ್ಮ ಹೆಸರು ಹೇಳ್ರಿ. ನಿಮ್ ಹೆಸರು ಬಸವರಾಜ್ ಅಲ್ಗೋರಿ. ಹಾ, ಬಸವರಾಜ್ ಅಣ್ಣವ್ರೆ. ಜಗಳಲ್ಲಕ್ಕ ಇದು ಹೊಡೆದಾಟ ಜಗಳಲ್ಲ, ಜ್ಞಾನದ ಜಗಳ ಐತಿ. ನೀವು ಕಾಟ ಮಾಡ್ರಿ, ನೀವು ಅಟ್ಟೆ ಕಾಟ ಮಾಡ್ರಿ. ನಾವು ಜಗಳಾಡಕಂಕರ ಸಾಧ್ಯನೇ ಇಲ್ಲ. ನೀವು ಬರೇ ಯಾವನ್ ಮಾತು ಹೋಗ್ತೈತಿ, ಯಾವನ್ ಮಾತು ಹೋಗಂಗಿಲ್ಲ. ಅಟ್ಟೆ ನೀವು ಕಾಟ ಮಾಡ್ರಿ, ಕೂತ್ ಕೇಳ್ರಿ. ಸರ ಒಂದ್ ಮಾತ ಇಲ್ಲಿ ಕೇಳ್ರಿ. ಸರ್, ನಂದು ನಿಮಗೊಂದು ಮಾತು ಹೇಳಿ ನಾ ಮಾತಾಡ್ಬೇಕ ನಿಮ್ ಕೂಡ. ಯಾಕಂದ್ರೆ ನಾನ್ ನಿಮ್ಗೆ ಯಾನ್ ಮಾತು ಹೇಳ್ಬೇಕ. ಈ ಸಭಾದವ್ರು ಏನ್ ಹೇಳ್ಯಾರ, ನೀವು ಸಭಾದಾಗ ನೀವೇ ಸಭಾಕ ಮಾತು ಕೊಡಿ. ಅವ್ರು ಹೇಳೋದು ತಪ್ಪಂದ್ರೆ ಉತ್ತರ ಕೊಡುವಂದಿರಲ್ರಿ ನೀವು. ಹೇಳ್ತಂತ ಹೇಳಿರಿಲ್ಲ, ಖರೆ ನಿಮ್ ಮಾತ. ಮತ್ತೆ ಉತ್ತರ ಕೊಡ್ಬೇಕಿದ್ರೆ ಎಂದಿರಿ ನೀವು ಮೊದ್ಲೇ ಮಾತ. ಕರೆಕ್ಟ್ ಇಲ್ರಿ ಅದನ್ನ. ನಾ ಹೇಳುವಂತ ಮಾತದಾರ ತಪ್ಪಂದ್ರೆ ಸರ್ ಮುಂದಿನ ಸಂಜೆ ಉತ್ತರ ಕೊಟ್ಟೆ ಮತ್ತೆ ಪ್ರಶ್ನೆ ಕೇಳ್ಬೇಕಂದಾರ. ಯಾಕೆ ಮಾಡಿ ಹೋದ್ರಿ ಅದಕ್ಕ? ಒಪ್ಕೋಬೇಕು ಒಂದು, ಇಲ್ಲ ಹೇಳುವಂತ ಉತ್ತರ ಇದು ತಪ್ಪೈತೆ ಅಂತ ಹೇಳಂಗಿಲ್ರಿ. ಬರೀ ಯಾವಾರ ಮಂಡೆ ಮಾತಾಡೋದು ಇದಕ್ಕೆ. ನೀ ಹೇಳೋ ಮಾಸ್ತರ್ ತಪ್ಪೈತಿ, ಇದ್ರ ಉತ್ತರ ನೇರವಾಗಿ ಹಿಂಗೈತೆ ಅಂದ್ರೆ ನಾ ಏನ್ ಹೇಳಿದ? ನೀ ಹೇಳುವಂತ ಮಾತಿಗೆ ನಾ ತಪ್ಪಂದ್ರೆ ಬಂದದಕ್ಕೆ ನಾನೇ ಬೆನ್ನ ಮೇಲೆ ತಪ್ಪಡಿಸ್ತೇನೆ ಹೇಳಿದಿಲ್ರಿ. ಮಾತಾಡಕ್ ಆಗೋ ಸರ್, ನಾನು ಅಂದೇ ನೀನ ಅಲ್ಲಾರ್ದೆ ಮಾತಾಡೋದೇನ್ರಿ ಇದಕ್ಕೆ? ಸ್ಟೇಜ್ ಮ್ಯಾಲ ಬಾಂಧಿದೆಪ್ಪ ಅಂತಂದ್ರೆ ಇದ್ರೊಳಗೆ ನಾ ಕೇಳುವಂತ ವಿಷಯ ಏನು ತಪ್ಪದ, ಇಂಥವ್ರು ತಪ್ಪು ಮಾತಾಡಿದ್ವಿ ಮಾಸ್ತರ್ ಅಂತ ಹೇಳಿ ಅವಾಗ ನಾನು ಸ್ಟೇಜ್ ಮೇಲೆ ಹೋಗ್ತೀನಿ. ಮುಗಿತಿಲ್ರಿ ನಿಮ್ ಮಾತ, ಮುಗಿತಿಲ್ರಿ ನಿಮ್ ಮಾತ. ದಯವಿಟ್ಟ ಇಲ್ಲಿ ಸಭದೊಳಗ ಸಭಕ ಗದ್ದಲ ಹಿಡಿಸೋದಿಲ್ಲ. ನಾ ಮಾತಾಡೋವರೆಗೆ ನೀವು ನಡು ಮಾತಾಡಬೇಡ್ರಿ, ನೀವು ಮಾತಾಡೋವರೆಗೆ ನಾನ್ ನಡು ಮಾತಾಡಂಗಿಲ್ಲ.
ಯಾವ ಮಗ ತಪ್ಪು ಮಾತಾಡ್ತಾನ ಅವ್ರು ಕಾಟ ಮಾಡ್ತಾರ. ಒಟ್ಟ ನಾವು ಮಾತಿನೊಳಗೆ ಗದ್ದಲ ಮಾಡಿ ದೈವಕ್ಕೆ ಬೇಸರ ಆಗೋದು ಬೇಡ. ದೈವಕ್ಕೆ ಇಲ್ಲಿ ಹೆಂಗಪ್ಪ ಅಂದ್ರೆ ನೋಡು, ನಾನೇನು ಬಹಳ ಪಂಡಿತಲ್ಲ, ನೀವು ಬಹಳ ಪಂಡಿತರಲ್ಲ. ಒಂದು ನಾವು ನೀವು ಸಣ್ಣ ಸಮುದ್ರ ಒಳಗೆ ಉಸ್ಕಿನ ಹಾಳು ಇದ್ದಂಗೆ ಅದೀವಿ, ಹೌದಿಲ್ಲ? ಯಾರು ಮತ್ತೆ ತಾನೇ ಅವ್ರು ಕಾಟ ಮಾಡ್ತಾರ. ಆ ಕಾಟ ಮಾಡಂಗೆ ಹೇಳುದಷ್ಟೇ. ನೀವು ನನಗೆ ಏನು ಪ್ರಶ್ನೆ ಮಾಡಿರಿ, ತಂದೆ ಆಸ್ತಿ ಮಕ್ಕಳಿಗೆ ಬರಬೇಕು. ಸರ್ ಇಲ್ಲಿ ಕೇಳ್ರಿ, ನಾ ಮಾತಾಡ್ತಾನೆ ನಡು ಮಾತಾಡ್ಬೇಡ್ರಿ. ನೀವು ನನಗೆ ಏನು ಪ್ರಶ್ನೆ ಮಾಡಿರಿ? ಹಾ, ನೀವು ಏನು ಪ್ರಶ್ನೆ ಮಾಡಿರಿ? ತಂದೆ ಆಸ್ತಿ ಮಕ್ಕಳಿಗೆ ಬರಬೇಕು. ಹೌದು. ನಮ್ಮ ಅಪ್ಪ ಅದನಂದ್ರೆ ನಮ್ಮ ಅಪ್ಪನ ಆಸ್ತಿ ನಮ್ಗೆ ಬರಬೇಕು. ಯಾಕೆ ಬರ್ಲಿಲ್ಲ ಅಂತ ಪ್ರಶ್ನೆ ಮಾಡಿರಿ? ಇದಷ್ಟೇ. ನಾ ಏನ್ ಕೇಳ್ತೀನಿ ಈಗ, ಏನ್ರಿಪ್ಪ, ನಮ್ಮ ಅಪ್ಪ ಮುತ್ಯ ಅಮೋಘಸಿದ್ದ ಕೈಲಾಸದಿಂದ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಹೌದು, ಇವು 3 ತೋಣ ಬಂದಾನ. ಅವತಾರ ಅವತರಿಸಿದ್ದ ದೇವಿನ ಬಿಳಿಸಿದ್ದ ಆಚಾರ್ಯಗೌಡ, ಸೋಮನ ಮುತ್ಯ, ಕಡಿಯುಟ ಕಣ ಮುತ್ಯ, ಇವರು ಹೊಟ್ಟಿಲೆ ಹುಟ್ಟಿದವರು. ಆ ಮಾಯನ ಮಗ ಮಾಸಿದ್ದಪ್ಪ, ತೇರೋಡ ಮಂಗರ, ಕರ್ಣಿ ಮಲ್ಕಾರ್ಸಿದ್ದ, ಇವರು ಸಾಕಿದ ಮಕ್ಕಳು. ಹೌದಿಲ್ಲ? ಹೌದು. ಸಾಕಿದ ಮಕ್ಕಳಿಗೆ ಆಸ್ತಿ ಕೊಟ್ಟಾನ. 4 ಮಂದಿಗೆ ಅಪ್ಪನ ಆಸ್ತಿ ಯಾಕೆ ಬರ್ಲಿಲ್ಲ? ಇದಷ್ಟೇ ಹೇಳ್ಬೇಕು. ನೀವು ಮುಂದೆ ಮತ್ತೊಂದು ಏನು ಸುತ್ತಾಡುದಿಲ್ಲ. ಹೌದಾ? ಈ 4 ಮಂದಿಗೆ ಆಸ್ತಿ ಏನ್ ಕೊಟ್ಟಾನ? ಏನ್ ಕಂಬಳಿ ಕೊಟ್ಟೆ, ಬೆತ್ತ ಕೊಟ್ಟೆ, ಪ್ರಸಾದ ಗಂಟು ಕೊಟ್ಟು. ಇದಷ್ಟೇ. ಇದನ್ನ ಅಷ್ಟೇ ಉತ್ತರ. ಮತ್ತೊಂದು ಸುದ್ದಿ ಬೆತ್ತಿ ಮತ್ತೊಂದು ಮಾತಾಡಕ್ ಹೋಗ್ಬೇಡ್ರಿ. ಈ ಉತ್ತರ ಕಟ್ಟೆ ಬರೀ ಸೀದಾ. ಆಯ್ತೇನ್ರಿ? ನಿಮ್ ಮಾತಾಯ್ತೇನೇನ ಮಾತಾಡಿದ್ರಿ? ಆಯ್ತಾಯ್ತ್ರಿ. ನೀವೆಲ್ಲ ವಿಚಾರ ಮಾಡಿ. ಪ್ರಶ್ನೆ ಮೊದಲು ಯಾರು ಕೇಳ್ಯಾರ್ರಿ? ಪ್ರಶ್ನೆ ಯಾರು ಕೇಳ್ಯಾರ? ಮೊದಲವ್ರು ಕೇಳ್ಯಾರಿಲ್ಲ. ಅದು ಯಾವಾಗ ಖುಲ್ಲಾಗಬೇಕಿಲ್ಲ ಮೊದಲಿಂದು ಪ್ರಶ್ನೆ. ಅವ್ರು ನಮಗ್ ಕೇಳ್ಯಾರಿಲ್ಲ. ಕೊಂತಾದೇವಿ ಬದ್ದಲ್ದಾಗ ಮೊದಲ ಅಮೋಘ ಸಿದ್ಧ ಪಲ್ಲಕ್ಕಿ ಪದವಿ, ನಲ್ಲಕ್ಕಿ ಬಾನ, ಇದು ಸರ್ವ ಸಾಹಿತ್ಯ ಕೊಟ್ಟ ಪ್ರಶ್ನೆ ಅವ್ರು ಕೇಳ್ಯಾರಿಲ್ಲ ಮೊದಲ. ಅವನ ಬಲ್ಲಿ ಏನು ಉಳಿತು ಅಂತ ಕೇಳ್ಯಾರಿಲ್ರಿ. ಅದ್ರ ತಿಳುವ ಮಟ್ಟಿಗೆ ಹೇಳಿದವ್ರು ಉತ್ತರ ಕೊಡ್ಬೇಕಿಲ್ರಿ? ಏನಿಲ್ಲ, ಕೊಡ್ಬೇಕ ಇಲ್ರಿ? ಅದ್ರ ಉತ್ತರ ಕೊಡ್ಲಾರ್ದೆ ಮುಂದೆ ಹೋಗುದ್ರಿ. ಅದ್ರ ಉತ್ತರ ಹೌದಂದ್ರೆ ಒಪ್ಕೋಬೇಕು, ಅಲ್ಲಂದ್ರೆ ಅದ್ರ ಉತ್ತರ ಕೊಡ್ಬೇಕಿಲ್ರಿ? ಉತ್ತರ ಮೊದಲದು ಕೊಟ್ಟು ನನಗೆ ಪ್ರಶ್ನೆ ಕೇಳು. ಆ ನಂತರ ನಿನ್ನ ಉತ್ತರ ನನಗೆ ತಿಳಿದ್ರೆ ಹೇಳ್ತೀನಿ, ತಿಳಿಲಿಕ್ಕಂದ್ರೆ ಬರೋದಿಲ್ಲ ಹೇಳ್ತೀನಿ. ಮೊದಲು ನೀನು ಕೇಳಿದಂತ ಪ್ರಶ್ನೆ ಉತ್ತರ, ನೀ ಕೇಳಿದಂತ ಪ್ರಶ್ನೆ ಉತ್ತರ ನಾ ಏನ್ ಹೇಳಿ ನೋಡು. ಬೇಕಾದ್ರೆ ಒಪ್ಕೊ, ಇದು ಅಲ್ಲಂದ್ರೆ ಅದ್ರ ಉತ್ತರ ಹೇಳಿ ಸಮಾಧಾನ. ಪ್ರಶ್ನೆ ಮೊದಲು ನೀವು ಕೇಳ್ಯಾರಿಲ್ರಿ? ಪ್ರಶ್ನೆ ಕೇಳೋರು ನೀವು ಮೊದಲ, ಅದ್ರ ಉತ್ತರ ಅಲ್ಲೇ ಇಟ್ರಿ. ಹಳ್ಳಿ ಕಡೆ ಬರ್ಲಾಕತ್ರಿ, ಹಿಂದಿನ ಜಾಗ ತೆಗೆದು. ನಾ ಕೇಳಿದ್ರಿ 2ನೇ ಪ್ರಶ್ನೆ, ಅದ್ರ ಬದಲ ನಾ ಹೇಳ್ತಾ ಅದಕ್ಕೆ ತೇಜಿ ಬಾ ಅಂದಾರ. ಅವ್ರೇ ಅಂದಾರಲ್ರಿ? ಏನ್ ಅಂದಿದ್ರಿ? ತೇಜಿಗೆ ಬಾ ಅಂದವ್ರು ಅವ್ರಿಲ್ಲ. ಸುಮ್ನೆ ಸರ್ ಇಲ್ಲಿ ಕೇಳ್ರಿ. ನಾ ಪ್ರಶ್ನೆ ಉತ್ತರ ಹೇಳ್ಬೇಕಲ್ರಿ? ಸರ್ ದೊಡ್ಡ ಮಾತಾಡೋ ಕೂತ್ರೆ ದಯವಿಟ್ಟು ನೀವು ಮಾತಾಡ್ಬೇಕಂದ್ರಿ. ಪ್ರಶ್ನೆ ಬಂದ್ರೆ ನೀವು ಕೇಳಿದ್ರೆ ಉತ್ತರ ಉತ್ತರ ಹೇಳ್ರಿ. ಅಟ್ಟೆಲ್ಲ ಹಾ ನೋಡ್ರಿ, ಸುಮ್ನೆ ಕೊಟ್ಟ ಉತ್ತರ ಹೇಳ್ರಿ. ಒಂದು 2ನೇ ಇಟ್ಟೇ ನಮ್ಮ ನಿರ್ಣಯ. ನಿಮ್ದು ಏನಿದ್ದದು ನಿಮ್ ಸಂದನಾಗ ಹೇಳುದ ಇಲ್ಲಿ 10 ಬಾರ್ ಸ್ಟೇಜ್ ಮೇಲೆ ನಿನ್ನ ಸಂದನಾಗ ಏನಿದ್ದದ್ದು ಹೇಳ. ಇವ್ರ ಸಂದಾಗ ಹೇಳಕತ್ತಾರ, ನಿನ್ ಸಂದ ಬರಂದ ಹೇಳ. ಆತದ ಮಾತಾಡೋದ ಬರಬರಿ ಐತ್ರಿ. ಮತ್ತ ಈಗ ದಯವಿಟ್ಟು ಬರಬರ ಅಂದ್ರೆ ಹಣ್ಣ ಬಳಕಾಗಿ ಸುಂದರ ಮಾತಾಡ್ರಲ್ಲ. ಸ್ಟೇಜಿಗೆ ಯಾರು ಬಂದಾರೆ? ಯಾರು ಬಂದಾರ ಹೇಳ್ರಿ? ಏನ ಬರ್ಬಂದಿ ಕರ್ನಾಟಕ ಕಾಮ ಮದ್ಕೋರಿ ಬಾಂದ್ರಿ. ನಾ ಬಾಂದ್ ಮೇಲೆ ಬಂದಿದ್ದೆ, ಮೊದಲೇ ಬಂದಿದ್ರಿ ಹೇಳ್ರಿ. ನಾ ಬಾಂದ್ ಮೇಲೆ ಬಂದಿದ್ದೆ, ಮೊದಲು ಬಂದಿದ್ರಿ. ನೀವ್ ಹೇಳ್ರಿ. ಹಂಗ ಒಂದು ನಿರ್ಣಯ ಕೊಡ್ರಿ ನಮಗ. ನಾವು ಬಾಂದ್ ಅನ್ನೋದು ಬರುದಲ್ಲಿ ನಿನ್ನ ತಂದನಾಗ ಬರುದ. ಹಂಗವ್ರಿ ಮಾಯಿ ಕೊಟ್ರಿ ಮಾತಾಡ್ಬೇಕು. ನಿಮಗೆ ಮಾತಾಡ್ಬಿಡ್ರಿ. ಇಬ್ರು ಮಾಸ್ತರ್ ದಯಮಾಡಿ ಕೇಳ್ರಿ. ಕಮಿಟಿ ಅವ್ರ ಇಬ್ರು ಮಾಸ್ತರ್ ಕೇಳ್ರಿ. ನಿಮ್ನ ಏನ್ ಹೇಳತ್ರಿ ನೀವ್ ಹೇಳಿ ಇಳಿದು ಹೋಗೋದ್ರಿ. ಅವ್ರು ಬಂದು ಹೇಳ್ತಾರ ಮುಂದಿನ ಸಂದನಾಗ್ರಿ. ಕರೆದ ಚರ್ಚೆ ಮಾಡಿಲ್ಲ. ಮುಂದಿನ ಸಂದನೆ ನಿಮ್ಗೆ ಟಾಸ್ಕ್ ಟೈಮ್ ಇರುತ್ತೆ. ಆಯ್ತಾಯ್ತು. ಈಗ ಮುಗಿಸ್ರಿ. ಈಗ ಮಾತಾಡಂಗಿಲ್ಲ. ಕೇಳಬರ್ರಿ. ನೀವು ಕೇಳಬರ್ರಿ. ನಿಮ್ ಸಂದನೆ ಏನೇ ಮಾತಾಡುವ ಇಲ್ರಿ. ಆಯ್ತಾಯ್ತ್ರಿ.
ಅಲ್ಲಿ ಮಾಡಕ್ ಆಯ್ತು ಆ ದೈವರ ಶಾಂತತೆ ಆಗ್ರಿ ನೀವು ನಾನು ಹೇಳಿಲ್ಲ ಒಂದು ದೈವರು ಹೇಳ್ಯಾರ ನೀವು ಹೇಳಿದ್ರೆ ಕೇಳಿದ್ರಿ ಒಪ್ಕೊಂಡು ಈಗ ಒಪ್ಕೊಂಡಿವ್ರಿ ನಮ್ಮ ಊರಾಗ ಒಬ್ರು ಹಿರಿಯರ್ ಬಂದ ಎರಡು ದೇವ್ರದ ಅಂದ್ಮ್ಯಾಗತ್ತ ಆಯ್ತಾಯ್ತು ಒಪ್ಕೊಂಡಿವ್ರಿ ಒಟ್ಟೆ ಒಪ್ಕೊಂಡ್ರಿ ಇಲ್ರಿ ತನಗಿನೇ ಇಲ್ಲ ದಂಡಿ ಮಾಡಾಯ್ತದ ನೀವು ಮುಂದಕ್ಕೆ ನೀವು ದಂಡಿ ಮಾಡಾಯ್ತೀರ ಅನಾರ ನಾವು ದಂಡಿ ಮಾಡಾಯ್ತಲ್ಲ ನೀವು ದಂಡಿ ಮಾಡಾಯ್ತೀರ ನೀವು ಮೊದಲ ನೀವು ಶಾಂತ ಕುಂದ್ರೆ ಹಾಳಾಗಿ ಬರ್ಬೇಕ್ರಿ ಸಭಾ ಪಂಡಿತರಲ್ಲಿ ಸೈನ್ಯ ಪ್ರಾರ್ಥನೆ ಹೌದಾ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡ್ರಿ ಹೌದ್ರಿಪ್ಪ ನಮ್ಮ ಹಿರಿಯರು ಏನ್ ಹೇಳಿದ್ರಪ್ಪ ಅಂದ್ರ ಏನ್ ಹೇಳ್ಯಾರ್ರಿ ಸರ್ ಅವ್ರ ಪಾಳ್ಯದಾಗ ನಿಮ್ ಪಾಳ್ಯದಾಗ ಅವ್ರನ್ನ ಕರಿಬೇಡ್ರಿ ಹೌದು ಅವ್ರ ಪಾಳ್ಯದಾಗ ನಿಮ್ಮನ್ನ ಅವ್ರು ಕರಿಬಾರ್ದು ಹೌದು ನಿಮ್ಗೆ ಎಷ್ಟೆಷ್ಟು ಇರತ್ ನಿಮ್ಮ ಪಾಳ್ಯದೊಳಗೆ ನೀವು ಹೇಳಿರಿ ಅವ್ರ ಪಾಳ್ಯದಾಗ ಅವ್ರು ಹೇಳಿ ಅನ್ನಂತ ಮಾತನ್ನ ಹೇಳ್ಯಾರ ಇರ್ಲಿ ಹೌದು ದಯವು ಹೇಳಿದಂಗೆ ಮಾಡೋನು ಹೌದ್ರಿಪ್ಪ ಅದಕ್ಕೆ ಏನ ಸರ್ ಅವರು ಕುರಿಗಳು ಎಲ್ಲಿ ಬಿಟ್ಟಿರು ಅನ್ನಂತ ಪ್ರಶ್ನೆ ಮಾಡ್ಯಾರ ಅವರು ಮಾಡ್ಯಾರಿಪ್ಪ ಹೌದಾ ಹೌದು ಕುರಿಗಳು ಎಲ್ಲಿ ಹಲೋ ಇರ್ಲಿ ದಯವೆಲ್ಲ ಶಾಂತತೆಯನ್ನ ಕಾಪಾಡ್ರಿ ಯಾಕಂದ್ರ ಯಾವ್ರಿ ಹೌದು ನಮ್ಮ ಸುಮ್ನೆ ದೈವಕ್ಕ ಹುಚ್ಚ ಹಿಡಿಸಿದಂಗ ಆಕತಿ ನಮ್ಗೆ ಎಷ್ಟು ತಿಳಿದ ಎಷ್ಟು ಬಡ ಬಡ ಮಾತಾಡಿ ಇಳಿದೀವಿ ಅಂದ್ರೆ ಅದು ಬರಂಗಿಲ್ಲ ಅಡ್ಡ ಮಾತಾಡ್ಬೋದು ಕೂತೀವಿ ಅಂದ್ರ ಅದು ದೈವರ ಅಂದ್ರೆ ಟೈಮ್ ಹಾಕತ್ತ ಸುಮ್ಮ ಹಾಡ್ರತ್ತಾರ ಯಾಕಂದ್ರ ಹೌದಾ ರೊಕ್ಕ ಕೊಟ್ಟು ಕರೆಸಿ ಇವ್ರನ್ನ ಜಗಳ ಹಚ್ಚಿ ನಮ್ಮೂರ್ನ ಒಬ್ರು ಹೋಗೋದು ಬೇಡ್ರ ಸುಮ್ಮ ಹಾಡ್ರತ್ತಾರ ನಮಗ್ ಎಷ್ಟು ತಿಳಿದ ಕರೆನೆ ಮಾತಾಡಿ ಇಳಿದೀವಿ ಅಂದ್ರೆ ಗದ್ಲೆ ಬರಂಗಿಲ್ಲ ಹೌದಿಲ್ಲ ಹೌದಾ ನಾನ್ ನೋಡ್ರಿ ಈಗ ಸ್ವಚ್ಛನೆ ಹೇಳ್ತೀನಿ ಹೌದು ಅವರ ಸಿಂಹಗೋಳ್ ಟಗರನ್ನ ಉತ್ತರ ಹೇಳಿನಿ ಹೌದು ಇನ್ನ ಪದಮೌಂಡ್ ಕಾಲೇ ಕುರಿಗಳು ಹೊಂಟು ಹೌದು ಮುಂದ 7 ತೆಲಿತನ ಎಲ್ಲೆಲ್ಲ ಉಳ್ದೋತ್ ಕೇಳ್ಯಾರ ಅವರು ಕೇಳ್ಯಾರಿಪ್ಪ ಹೌದಾ ಹೌದು 7 ತೆಲಿದಿಂದ ಏನಾಯ್ತಪ್ಪ ಅಂದ್ರ ಏನಾಯ್ತು ಪದಮಗೊಂಡನ ಅವತಾರ ಭೂಮಿ ಮೇಲೆ ಆಗ್ಲಕ್ ಕಾರಣ ಅನ್ಬೇಕಪ್ಪ ಅಂದ್ರ ಏನ್ರಿಪ್ಪ ಮಾಳಿಗ್ರಾನಿ 7 ಅವತಾರ ಹೌದಲ್ಲ ಹೌದು 7 ಅವತಾರದೊಳಗ ಒಂದು ಪದಮಗೊಂಡನ ಅವತಾರ ಆ ಶಿವ ಪಾರ್ವತಿಯರ ತಲೆ ಒಳಗ ಹೊಂಟಿರ್ತಕ್ಕಂತ ಕುರಿಗಳನ್ನ 3 ಕಣ್ಣಿನ ಹೊತ್ತಿನೊಳಗೆ ಹಾಕಿದ್ರು ಆ 3 ಕಣ್ಣಿನ ಹೊತ್ತಿನ ಒಳಗಿನ ಕುರಿಗಳನ್ನ ಎಬ್ಬಿಸಬೇಕಾಗಿತ್ತು ಅದನ್ನ ಲಾಲನೆ ಪಾಲನೆ ಮಾಡಬೇಕಾಗಿತ್ತು ಅದ ಎಲ್ಲಿ ಹಾವೇರಿ ಜಿಲ್ಲಾ ಸವಣೂರು ತಾಲೂಕ ರಂಕಾಪುರ ಎಂಬ ಭೂಮಿ ಒಳಗೆ ಕುದ ಎಂಬ ರಾಕ್ಷಿ ಹೌದಾ ನೂತನಪುರ ಅರಸ ಗಂಗಾಧರನ ಮಗಳನ್ನ ಅದ ತಂದಿಟ್ಟಿತ್ತು ಹೌದೌದು ಆಗ ತಂದ ಇಟ್ಟ ಕಾಲಕ್ಕ ಆ ರಾಕ್ಷಿಯ ಗವಿ ಒಳಗೆ ಇದ್ದಿರ್ತಕ್ಕಂತ ಜಿಂಕಾದೇವಿಯನ್ನ ಬಂಧನ ಬಿಡಿಸಬೇಕಾಗಿತ್ತು ಇಲ್ಲಿ ಕುರಿಗಳನ್ನ ಅಲ್ಲಿ ಬಂಕಾಪುರ ಭೂಮಿಗೆ ಹೋಗಿ ಪದಮಗೊಂಡ ಹೆಣ್ಣು ಮಗಳ ಮದುವೆಯಾಗಿ ಆ ರಾಕ್ಷಿ ಮನೆ ಒಳಗಿಂದ ಬಂಧನ ಬಿಡಿಸಿದ ಬಂಧನ ಬಿಡಿಸಿ ಅವನ ಕಾಯಕ್ ಮುಗಿತು ಹಳ್ಳಿ ಜಾಗರತ್ಪುರ ಪಟ್ಟಣಕ್ಕೆ ಬಂದ ಹೌದು ಜಾಗರತ್ಪುರ ಪಟ್ಟಣದೊಳಗೆ ಏನಾಯ್ತು ಅಣ್ತಮ್ಮರಿಗೆ ಮತ್ತೆ ಇವನಿಗೆ ಜಗಳ ಬತ್ತು ಎಷ್ಟೋ ವರ್ಷ ಆಗಿತ್ತು ಊರು ಬಿಟ್ಟು ಹೋಗಿ ಕೂನಿ ಹಿಡ್ಲಾರ್ದಂಗ ಆಗಿತ್ತು ಹೌದ್ರಿಪ್ಪ ಆಗ ನೀವ ಅಂತೇಳಿ ಜಗಳ ನಡೆದಾಗ ಹೌದು ನಾನು ಹಿಂಗ ನಮ್ಮನ್ನ ಬಾಯ್ ಮಾಡಿದ್ರಿ ನಾನು ಹಿಂಗ ಆದಿಗೊಂಡ ಮಗಪ್ಪ ಕಡಿಯೂಟ ಉಂಡಾಡ ಪದಮಾನದೀನಿ ಅದ ನಿಮ್ಮ ತಮ್ಮದೀನಿ ಕುರುಗಳು ಹೊಡ್ಕೊಂಡು ಹೋಗಿನಿ ಕುರುಗಳು ಹೊಡ್ಕೊಂಡು ಬಂದಿನಿ ಅಂದಾಗ ಯಾರು ಕೂನ ಹಿಡ್ಲಾರ್ದಂಗ ಆಯ್ತು ಆಗ ಪದಮಗೊಂಡನ ಅವ್ವನ್ನ ಕರೆಸಿದ್ರು ಪದಮಗೊಂಡನ ಅವ್ವನ್ನ ಕರೆಸಿ ಆಗ ತಾಯಿ ತನ್ನ ಪ್ರೀತಿಯ ವಾತ್ಸಲ್ಯದಿಂದ ಮಾತಾಡ್ತಾಳ ಏನಂತ ಅಲ್ಲೊಂದು ಪಾವಡ ಮಾಡ್ಯಾರ ಅದ ಮಗನೇ ನೀನು ಈ ಊರು ಬಿಟ್ಟು ಎಷ್ಟೋ ವರ್ಷ ಗತಿಸಿ ಹೋಗ್ಯಾವ ನೀನೇ ನನ್ನ ಮಗ ಅನ್ನಂತದ ನನಗೂ ಕೂನ್ ಇಲ್ದಂಗ ಆಗ್ಯದ ಹೌದೌದ ನೀನೇ ನನ್ನ ಮಗ ಇದ್ದಿದ್ದೆ ಕರೆ ಇತ್ತಪ್ಪ ಅಂದ್ರ ನನ್ನ ಎದಿ ಹಾಲು ನೀ ಕುಡಿದಿದ್ದೆ ಕರೆ ಇತ್ತಪ್ಪ ಅಂದ್ರ ಏನಕ್ಕದ ನನ್ನ ಎದಿ ಹಾಲು ನಿನ್ನ ಬಾಯಾಗ ಬೀಳ್ಬೇಕು ಅಂತೇಳಿ ಮಗನ ಅಚ್ಚಕ್ ನಿಂದ್ರಿಸ್ಯಾರ ತಾಯಿನ ಇಚ್ಚಕ್ ನಿಂದ್ರಿಸಿ ನಡು ಒಂದು ಚಾದರ್ ಹಿಡ್ದಾರ ಆ ಚಾದರ್ ಮ್ಯಾಗಿಂದ ಹಾಸಿ ತಾಯಿ ಹಾಲು ಮಗನ ಬಾಯಾಗ ಬಿದ್ದಾವ ಇವನೇ ನನ್ನ ಮಗ ಅಂತೇಳಿ ತಾಯಿ ಕೂನ ಹಿಡ್ದಾರಿಪ್ಪ ಯಾವಾಗ ನನ್ನ ತಾಯಿ ನನ್ನ ಕೂನ ಹಿಡ್ದ ಅಂದ್ಮೇಲೆ ನನ್ನ ಅವತಾರ ಇಲ್ಲಿಗೆ ಮುಗಿತು ನಾನು ಕಾಯ್ತಿರ್ತಕ್ಕಂತ ಕುರಿಗಳನ್ನ ಭೂಮಿ ಮೇಲೆ ಕಾಯೋರಿಗೆ ದಾನವಾಗಿ ಬಿಟ್ಟು ಹೊಕ್ಕಿನಂತೆ ಕುರಿಗಳನ್ನ ಅಲ್ಲೇ ಬಿಟ್ಟು ಉಂಡಾಡ ಪದಮನ ಅಂತರ್ದಾನ ಹೊಂದಿದ ದಾನವಾಗಿ ಬಿಟ್ಟಿರ್ತಕ್ಕಂತ ಕುರಿಗಳು ಎಲ್ಲಾ ಭಕ್ತರ ಕಾಯ್ಕೋತ ನಿಂತರು ಎಲ್ಲಾ ಭಕ್ತರ ಕಾಯ್ಕೋತ ನಿಂತ ಕಾಲಕ್ಕ ಎಲ್ಲಿ ಇದೇ ಲಾಕ್ಟಾಣಿ ಎಂಬ ಗ್ರಾಮದೊಳಗ ಲಾಕ್ಟಾಣಿ ಎಂಬ ಗ್ರಾಮದೊಳಗ ಆ ಕುರಿಗಳು ಕಾಯುವಂತ ಭಕ್ತರು ಎಲ್ಲರೂ ಏನ್ ಮಾಡಿರಪ್ಪ ಅಂದ್ರ ಕುರಿಗಳು ಹಿಂದಿಂದ ಕಾಯಿ ಟೈಮ್ದಾಗ ಕುರಿಗಳಿಗೆ ರೋಗ ಬಂದಿತ್ತು ರೋಗ ರುಚಿನಿ ಬಂದು ಸಾಯ್ಲಕತ್ತಿದ್ದು ಅದ ಇಲ್ಲಿ ಯಾವ ಬೀರದೇವರ ಹಿರಿಯಬ್ಬ ಮುಗಿಸ್ಕೊಂಡು ಅಕ್ಕವ ಮಾಯವನ್ನ ಕರ್ಕೊಂಡು ಎಲ್ಲಿ ಲಕ್ಟಾಣ ಗ್ರಾಮಕ್ಕೆ ಬಂದಿದ್ದ ಆ ಲಕ್ಟಾಣ ಗ್ರಾಮಕ್ಕೆ ಬಂದಾಗ ಬೀರದೇವರಿಗೆ ಎಲ್ಲಾ ಭಕ್ತರು ಭೇಟಿ ಆದ್ರು ಯಪ್ಪ ದಾನವಾಗಿ ಬಂದಿರ್ತಕ್ಕಂತ ಕುರಿಗಳು ನಾವು ಕಾಯ್ಕೊತ ಬಂದಿದ್ವ ದಾನ ಕೊಟ್ಟಿದ್ ಹೆಸರು ಉಳಿಲಾರ್ದಂಗ ಅಕ್ಕದ ದಿನ ಕುರಿಗಳು ಬಹಳ ಸಾಯ್ಲಕತ್ತವ ನೀ ಕಾಪಾಡೋ ಅಂತೇಳಿ ಬೀರದೇವರು ಶರಣ ಬಂದಾಗ ಗುರು ರೇವಣ ಸಿದ್ದೇಶ್ವರ ಬಂಡರು ಹೊಡೆದು ಆ ಬ್ಯಾನಿ ಎಲ್ಲ ದೂರ ಮಾಡಿದ ಯಾವಾಗ ಬ್ಯಾನಿ ಎಲ್ಲ ದೂರ ಮಾಡಿ ಹಿಂದೆ ಬೆಳಿಲಕತ್ತಲ್ಲ ಎಲ್ಲಾ ಭಕ್ತರು ಕೂಡಿಕೊಂಡು ಬೀರದೇವರು ಕರೆಸಿ
ಶಿಷ್ಯ ಅವ್ರೇನ್ ಹೇಳ್ತಾರೆ ಯಪ್ಪ ಏನಪ್ಪ ನಾವು ಹಿಂಡಿಗೆ 10 ಕುರಿಗಳನ್ನ ಕೊಡ್ತೀವಿ ನಿನಗೆ ಅದ ಆ ಕುರಿಗಳ ನೀ ಪಾಲನೆ ಮಾಡ್ಕೊಂಡಾಗ ನಾನು ನಾಡ್ ತಿರುಗಲಕ್ ಬಂದವಪ್ಪ ಕುರಿಗಳ ಪಾಲನೆ ಮಾಡ ನಮ್ಗೆ ಆಗಂಗಿಲ್ಲ ಅಂದಾಗ ಆ ಎಲ್ಲ ಭಕ್ತರು ಏನ್ ಮಾಡಿದ್ರು ಹಿಂಡಿಗೆ 10 ಕುರಿಗಳನ್ನ ಕೊಡ್ತೀವಿ ಅದ ಹಿಂಡಿಗೊಬ್ಬ ನಮ್ಮ ಮಗನ ನಿನ್ನ ಸೇವಕ್ಕೂ ಬಿಡ್ತೀವಿ ಆದ್ರಪ್ಪ ಆ ಕುರಿಗಳ ನೀನು ಹಳ್ಳಿ ಬರುವವರೆಗೆ ನಮ್ಮ ಮಕ್ಕಳ ಕೈಯಿಂದ ನಾವು ಕಾಯ್ಲಕ್ ಹಚ್ತೀವಿ ನೀನು ಸೇವಕ್ ಬಿಡ್ತೀವಿ ಅಂತ ಹೇಳಿ ಯಾವಾಗ ಕುರಿಗಳ ಬೀರ್ದೇವ್ರಿಗೆ ದಾನ ಕೊಟ್ಟು ಆ ಭಕ್ತರನ್ನ ತಮ್ಮ ಮಕ್ಕಳನ್ನ ಏನ್ ಬೀರ್ದೇವ್ರ ಸೇವಕ್ ಬಿಟ್ರಲ್ಲ ಅದ ಮುಂದೆ ಮಾಳಿಗರನ್ನ ಪಡ್ಕೊಳ್ಳೋಗೋಸ್ಕರ ಶಿವನ ಮುಂದೆ ಬೀರ್ದೇವ್ರು ಏನ್ ಹೇಳಿದ ಸಂಜೆಕ್ ಬಂದ ಶಿಷ್ಯ ಮುಂಜಾನೆ ನಿಂದ್ರವಲ್ಲ ಮುಂಜಾನೆ ಬಂದ ಶಿಷ್ಯ ಸಂಜೆಕ್ ನಿಂದ್ರವಲ್ಲ ಏನ್ ಹೇಳಿದಲ್ಲ ಅದ ಇದೇ ಶಿಷ್ಯರವರು ಅವ್ರು ಎಲ್ಲರೂ ಕುರಿಗಳು ಕಾಯ್ಕೊತ್ತು ಅವು ಬೀರ್ದೇವ್ರ ಕುರಿಗಳು ಮುಂದೆ ಮಾಳಿಂಗರಾಯನ ಹೆಗ್ಗೇರಿಕೆರೆ ಒಳಗೆ ಬೀರ್ದೇವ್ರು ಯಾವಾಗ ಕೂಡ್ಕೊಂಡಲ್ಲ ಅದೇ ಬೀರ್ದೇವ್ರ ಮಾಳಿಂಗರ ಕುರಿಗಳ ಕೊಟ್ಟಾಗ ಇಲ್ಲಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಹೆಂಗ ನಮ್ಮ ಪ್ರಶ್ನೆ ಕೊಟ್ರ ಇದನ್ನ ಬಿಟ್ಟು ನನಗೆ ಬೇರೆ ಉತ್ತರ ಬರಂಗಿಲ್ಲ ಇದಕ್ಕೆ ಹೆಚ್ಚು ನೀವು ಗೊತ್ತಿದ್ರೆ ಹೇಳಬಹುದು ಮುಂದಿನ ಎರಡು ಪ್ರಶ್ನೆ ನೀನು ಉತ್ತರ ಆಗ್ಯಾವ ನಾ ಏನ್ ಪ್ರಶ್ನೆ ಮಾಡೀನಿ ನೀನ್ ಮಾತು ಕೊಟ್ಟಿದಿ ಹೌದಾ ಏನ್ ಕೊಟ್ಟಾರ ಇದು ಚಿಕ್ಕಲ್ಕಿ ಗ್ರಾಮತಿ ಅಂತ ಇಂತ ಗ್ರಾಮ ಅನ್ನಂತ ನಿನ್ ಗೊತ್ತಿಲ್ಲ ಲಕ್ಷ್ಮಣ ಮರ ಈ ಊರಾಗ ನಾನು 5 ದಿವಸ ಆಗೈತಿ ನಿನಗ್ ಗೊತ್ತಿಲ್ಲ ಪಕ್ಕ ಅದ ಈ ಊರಾಗ ಬಹಳ ದಿವಸ ಹಿಡ್ಕೊಂಡು ನನ್ ಕುಸ್ತಿ ಆಗೈತಿ ಹೌದಿಲ್ಲ ಚಿಕ್ಕಲ್ಕಿ ಗ್ರಾಮ ಏನ್ ಮಾಡ್ತತಿ ಆ ಮಗನ ತಪ್ಪೈತಿ ಆ ಮಗನ ಗೆದ್ದಿ ಮೇಲೆ ಒಂದು ಹೊರದು ಬುದ್ಧಿ ಹೇಳ್ತತಿ ಮೊದಲೇ ಚಿಕ್ಕಲ್ಕಿ ಊರ ಜಮಖಂಡ ತಾಲೂಕದಾಗ ಬುದ್ಧಿ ಹೇಳಿದ್ ಬಿಟ್ಟೆ ನನ್ನ ಬಿಜಾಪುರ ದರ್ಗಾಕ್ ಹೋಗಿ ಬುರ್ಗ ತೆಗಿತಾರನ ಇಲ್ಲ ಯಾವ ಬಂದನ ಯಾವ ಜೋಡಿ ಮಾತಾಡ 4 ಕಾಲ 4 ಕೋಡ ನಿನ್ಗೆ ಮ್ಯಾಗಿನ ಗಿರಿ ಬಿದ್ದಿದ್ದೇನ ಮ್ಯಾಗಿನ ಜಿಗಿದ ಮಾಸ್ತಾರ ಇಲ್ಲ ಹೌದಿಲ್ಲ ನಿನ್ನ ಪಾಳ್ಯದೊಳಗೆ ನಾ ಏನ್ ಪ್ರಶ್ನೆ ಕೇಳಿನಿ ನನ್ನವ್ವ ಕೊಂತುಬಾಯಿಗೆ ಪಲ್ಲಕ್ಕಿ ಪದವಿ ಯಾರು ಕೊಟ್ರು ಹೌದಿಲ್ಲ ಪಲ್ಲಕ್ಕಿ ಪದವಿ ಕೊಟ್ಟಾಗ ಕೊಂತುಬಾಯಿ ಹೇಳ ಯಪ್ಪ ನನಗ್ ನೀ ಪಲ್ಲಕ್ಕಿ ಪದವಿ ಕೊಟ್ಟೆ ನೀ ಎಲ್ಲಿ ಇರ್ತಿ ಅಂತ ಕೇಳಿದಾಗ ನಾನು ಇಂಥ ಊರಿನೊಳಗೆ ಇರ್ತೀನಿ ಆ ಊರಿನೊಳಗೆ ಕೂನ್ ಇದೆ ಐತಿ ಅದೇ ಕೂನ ನೋಡಿ ನೀ ಕೂನ ಹಿಡಿ ಅಂತ ಹೇಳೇನ ಕೊಂತುಬಾಯಿ ಏನು ನೋಡಿ ಕೂನ ಹಿಡ್ದಾಳ ಬಂದ್ರೆ ಉತ್ತರ ಹೇಳು ಬರ್ಬೇಕು ಸದ್ರಾಗ ಬರಂಗಿಲ್ಲ ಹೇಳುದು ಸಡ್ಡು ಹೊಡೆದು ಸಬ್ಕ ಉತ್ತರ ಹೇಳಿ ಹೋಗ್ತೀನಿ ನಾನು ಬರಂಗಿಲ್ಲ ಹೇಳುದು ದಸರಾ ಕಲ್ಲಿಟ್ಟು ದಾಟೋದಿಲ್ಲ ಇಲ್ಲ ಬಂದ್ರೆ ಕರೆಕ್ಟ್ ಉತ್ತರ ನೀ ಏನ್ ಹೇಳ್ತಿಲ್ಲ ನಾ ಮೊದ್ಲೇ ಹೇಳಿನಿ ಸುತ್ತಿನೇ ಸಾರ್ತದ ಮುತ್ಯಾಮೋಕ್ಷದ ಪಲ್ಲಕ್ಕಿ ಪದವಿ ಕೊಟ್ಟಾನ ಸುಳ್ಳದ ನಿನ್ನ ಮತ್ ಮನೆಯವ್ರು ನನ್ನ ತಾಯಿ ಕೊಂತುಬಾಯಿ ಎಲ್ಲಿ ನೆನ್ಕೊಂಡವ ಬಬಲಾದಿಗೆ ನೆನ್ಕೊಂಡವ ಬಬಲಾದಿಯಾಗ ಕೊಂತುಬಾಯಿ ಅದು ಯಾರು ಸೇವೆ ಮಾಡ್ತಾರಲ್ಲ ಅವರಿಂದ ನಾನ್ ನಿನಗೆ ಹೇಳಿಸ್ತೀನಿ ಮತ್ ಮನೆಯವ್ರ ಕಡೆಯಿಂದ ಹೇಳಿಸ್ತೀನಿ ಈಗ ಸದ್ಯ ಕೊಂತುಬಾಯಿ ಪಲ್ಲಕ್ಕಿ ಪದವಿ ಎಲ್ಲೇ ಪಡ್ಕೊಂಡು ಹೋಗ್ಯಾಳ ನೋಡು ಅವ ಕೊಟ್ಟವ ಕೂನ್ ಹೇಳ್ಯಾನ ಯಾವ ಊರಾಗ ಕೂನ್ ಐತಿ ನೋಡಾಕ್ ಸಿಗ್ಬೇಕು ನಿನಗೆ ಬರ್ತೈತೆ ಅಥವಾ ಇಲ್ಲ ಆ ಉತ್ತರ ಕಟ್ಟೆ ಬರೋದು ಅಟ್ಟ ಹೇಳಿದ್ರು ನೀನು ಮತ್ತೆ ನಿನ್ನ ಸಂಜಿನ ಒಳಗ ಇಲ್ಲಿ ಹೆಂಗಪ್ಪ ಅಂದ್ರೆ ಹೆಂಗ್ರಪ್ಪ ಪ್ರಸಾದ ಲೇಟ್ ಆಗಿ ಚಾಲು ಆಕತಿ ಇವತ್ತು ಬೆಳತಾನ ಹಾಡ್ಲಕ್ ರೆಡಿ ಅದನ್ನ ನಾ ಹಾಡ್ಲಕ್ ರೆಡಿ ಅದನ್ನ ನಿಂದ ಇದು ಗಚ್ಚಿಗೆ ಹಚ್ಚುತ್ತಾನ ಇಲ್ಲಿದೆ ನಿಮ್ ಕೇಳಂಗಿಲ್ಲ ನೀ ನಿನ್ನ ಬಾಯಿನ ಏನ್ ಹೇಳಿದಿ ತಂದಿ ಆಸ್ತಿ ಮಕ್ಕಳಿಗೆ ಬರಲೇಬೇಕಂತ ಹೇಳಿದಿ ಮುತ್ಯನ ಆಸ್ತಿ ಅವಧೂರ್ಸಿದ್ದು ಬಿಳಾನ್ಸಿದ್ದು ಆಚಾರ ಅವ್ರು ಸೋಮನಂತ ಕಣ್ ಮುಚ್ಚಾಗಿ ಯಾಕೆ ಬಂದಿಲ್ಲ ಇದನ್ನ ಹೇಳೇ ಚಾಲು ಮಾಡಿದ್ ನೀನು ಯಾಕೆ ಬಂದಿಲ್ಲ ನೀನೇ ಹೇಳಿದಿ ನಿನ್ನ ಬಾಯಿಲೆ ನಮ್ಮ ಅಪ್ಪನ ಆಸ್ತಿ ನಮ್ಗೆ ಬರಬೇಕಂತ ಹೇಳಿದಿ ಅವ್ರಿಗೆ ಯಾಕೆ ಬಂದಿಲ್ಲ ಆ ಆಸ್ತಿ ಸಂಬಂಧ ಜಗಳ ಆಗ್ಯದ ಅದೇ ಆಸ್ತಿ ಸಂಬಂಧ ಜಗಳ ಆಗ್ಯದ ಅದು ಯಾಕ ಆ ಆಸ್ತಿ ಯಾಕೆ ಬರ್ಲಿಲ್ಲ ಅನ್ನಂತ ಮಾತು ಮುಂದಿನ ಸಂಧಿಗೆ ಸಬ್ಜೆಕ್ಟ್ ಕಲಾವಿದರು ಹೇಳ್ತಾರ ನಮ್ಮ ಮಾತಾಡದೆ ಒಂದು ಚಾಲವನ್ನ ಹಾಡಿ ನಮ್ಮ ಕಲಾವಿದರು ಚಾನ್ಸ್ ಹೋಗತ್ತ ಅವೆಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳ ವಿನಂತಿಯನ್ನು ಕೇಳ್ಕೊಂಡು ಅವು ಏನಪ್ಪಾ ಅಂದ್ರ ಏನ್ರಿಪ್ಪ ಆ ಕಾಟ ಮಾಡೋದು ಅಷ್ಟೇ ಕೆಲಸ ಕಾಟ ಹೆಂಗ್ ಮಾಡುದಪ್ಪ ಅಂದ್ರ ಹೆಂಗ್ರಿಪ್ಪ ಮಾತ್ ಬಂದು ಮಾತು ಹೇಳ್ತಾನ ಏನಂತ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರು ಇರುವುದಿಲ್ಲ ಪದವಿ ಪಡೆದವರೆಲ್ಲ ಜ್ಞಾನಿಗಳಲ್ಲ ಕಂತಿ ಭಿಕ್ಷೆ ಬೇಡ್ತಂದು ಹಿಟ್ಟು ಮಾಡೋನೆಲ್ಲ ಜಂಗಮನೆಲ್ಲ ಮಿಂಚಿದೆಲ್ಲ ಚೊಕ್ಕ ಬಂಗಾರ ಎಲ್ಲ ಹೊರಗೆಚ್ಚು ನೋಡಂದು ಕುಮಾರ ಕಕ್ಕಯ್ಯ ಒಂದು ಭೂಮಿ ಮೇಲೆ ಗಿಡ ಹುಟ್ಟಿ ಹೂ ಬಿಡ್ತದ ಖರೆ ಎಲ್ಲಾನು ಕಾಯಿ ಆಗ್ತಾ ನಂಬಲಕ್ ಬರ್ತದೇನು ಇಲ್ಲ ಎಷ್ಟೋ ಹೂಗಳು ಉದುರಿ ಹೋಗ್ತಾವ ಅನೇಕ ಕಾಯಿ ಕಟ್ತಾವ ಪುರಾಣ ಹೇಳೋರೆಲ್ಲರೂ ಶರಣರು ಇರುವುದಿಲ್ಲ ಯಾಕ ಹೊಟ್ಟಿ ಪಾಡಿಗಾಗಿ ಎಷ್ಟೋ ಮಂದಿ ಪುರಾಣ ಹೇಳ್ತಾರ ಧರ್ಮ ರಕ್ಷಣೆಗಾಗಿ ಎಷ್ಟೋ ಮಂದಿ ಪುರಾಣ ಹೇಳ್ತಾರ ಹೆಂಡ್ರ ಮಕ್ಕಳು ಸಲುಗೋಸ್ಕರ ಎಷ್ಟೋ ಮಂದಿ ಪುರಾಣ ಹೇಳ್ತಾರ ಆತ್ಮ ಸೋದಕ್ಕಾಗಿ ಎಷ್ಟೋ ಮಂದಿ ಪುರಾಣ ಹೇಳ್ತಾರ ಹೌದಿಲ್ಲ ಎಲ್ಲರೇ ಶರಣರು ಇರುವುದಿಲ್ಲ ಅಪ್ಪ ನಡೆದಾಡು ದೇವರ ಅನಿಸ್ಕೊಂಡು ಆದ್ರೂ ಸಿದ್ದೇಶ್ವರ ಅಪ್ಪಾಜಿ ಅವರು ಪುರಾಣ ಏನಂತ ಖರೆ ಆ ಪುರಾಣ ಬೇರೆ ಈ ಪುರಾಣ ಬೇರೆ ಚಂತನ ಪುರಾಣ ಹೇಳಿ ಒಂದು ತಿಂಗಳಿಗೆ ಲಕ್ಷ ಕೊಡ್ಬೇಕಂತ ಹೇಳಿ ಹೆಂಡ್ರ ಮಕ್ಕಳು ಸಲುಗೋಸ್ಕರ ಪುರಾಣ ಹೇಳ್ತಾರ ಹೇಳೋದು
ಪಡೆದವರೆಲ್ಲ ಅದಾರ. ಶರಣರಲ್ಲ. ಹೌದು. ಪದವಿ ಪಡೆದವರೆಲ್ಲ ಜ್ಞಾನಿಗಳಲ್ಲ. ಅಲ್ಲ. ಈಗ ಹೇಳ್ತಾರ ನಾವ್ ಯಾರದೀವಿ? ಯಾರು? ಮಧುಗೌಡ ಮಹಾರಾಜರು ಶಿಶು ಮಕ್ಕಳದೀವಿ. ಹೌದು. ಅವ್ರ ಕೈಯಾಗ ನಮ್ಮ ಸಾಲ ಆಗ್ಯದ. ಹೌದು. ಏನ ಕಟ್ಟೆ ಸಾಲ ಆಗ್ಯದ. ಅವ್ರ ಪದವಿ ನಿಮ್ಗೆ ಸಿಕ್ಕಿಲ್ಲ. ಸಿಗುದಿಲ್ಲ. ಪದವಿ ಪಡೆದವರೆಲ್ಲ ಜ್ಞಾನಿಗಳಲ್ಲ. ಹೌದು ಹೌದು. ನೋಡ್ರಿ, ರೊಕ್ಕ ಕೊಟ್ಟ ಪದವಿ ಪಡ್ಕೊಳಕ್ ಬರ್ತದ. ಅದ. ಖರೆ ಜ್ಞಾನ ಸಿಗ್ತೈತೇನು? ಸಿಗುದಿಲ್ಲ. ಹೌದಿಲ್ಲ? ಹೌದ. ಈಗ ಇವೆಲ್ಲ ನಮ್ ತಂಗಿಗಳು ಹೊಂಟಾರ, ರೊಟ್ಟಿ ಬರ್ತಾವಿಲ್ಲ, ಕೋನ್ ಇಲ್ಲ. ಬರಲ್ಲ ರೊಕ್ಕ ಕೊಟ್ಟು ರೊಟ್ಟಿ ಕೊಂಡ್ ತರ್ಲಕ್ ಬರ್ತೈತಿ. ಹೌದಾ? ರೊಟ್ಟಿ ಮಾಡ್ಬೇಕ. ಪಾರ್ವತಿ ಬರ ರೇಖಾಗ ಬರಾಗಲ್ರಿ ಇವ. ಹೌದಿಲ್ಲ? ಹೌದು ಹೌದು. ರೊಟ್ಟಿ ಮಾಡಿದ್ರ ಅದು ಪದವಿ ಪಡ್ಕೊಂಡಂಗ. ಹೌದು. ರೊಕ್ಕ ಕೊಟ್ಟು ರೊಟ್ಟಿ ತಗೊಂಡ್ ಬಂದ್ರೆ ನಮ್ ರೊಟ್ಟಿ ಐತಂದ್ರ ಬರಲ್ರಿಪ್ಪ ಅದು. ಬರಂಗಿಲ್ಲ. ಹೌದು, ಹೌದು, ಹೌದು. ಮಿಂಚಿದೆಲ್ಲ ಚೊಕ್ಕ ಬಂಗಾರ ಅಲ್ಲ, ಹೊರಗೆಚ್ಚಿ ನೋಡಿಂದ ಕುಮಾರ್ ಕಕ್ಕಯ್ಯ. ಅಂದ್ರ ಬಿಸಿಲಿನ ಒಳಗ ಕಂಚು ಮಿಸ್ತದ, ತಾಮ್ರ ಮಿಸ್ತದ, ಹಿತಾಳಿ ಮಿಸ್ತದ. ಹೌದು ಹೌದು. ಬಂಗಾರ ಅನ್ನತ್ತದ ಗೊತ್ತು ಹಿಡಿಬೇಕಾದ್ರೆ ಹೊರಗಲ್ ಅನ್ನತ್ತದ ಬೇಕು. ಆ ಹೊರಗಲ್ಲ ಸಭಾ ಐತಿ ಸರ್. ಹೌದು. ನೀ ಎದ್ದು ನಿಂದ್ರು ಅಂದ್ರೆ ಅವ್ರು ನಿಂದ್ರಂಗಿಲ್ಲ. ನಿಂದ್ರಂಗಿಲ್ಲ. ಅವ್ರು ಆಟ ಮಾಡ್ತಾರ. ನಿನ್ ಕರೆ ಇದ್ದಿದ್ ಕರೆ ಮಾತಾಡು, ಸುಳ್ಳು ಇದ್ದಿದ್ ನನಗೆ ಇದು ಬರಂಗಿಲ್ಲ ಅಂತ ಹೇಳು, ತಾನವ್ರು ಕಾಟ ಮಾಡ್ತಾರ. ಹೌದಾ? ಮತ್ ನೀ ಎದ್ ನಿಂದ್ರೆ ಯಾರು ಎದ್ ನಿಂದ್ರಬೇಕ? ಬಂದ್ ಏನು ಮಾತಾಡಿದ್ರಿ? ನಿಂದು ತಪ್ಪೈತೆ ಅಂದ್ರೆ ಅವ್ರು ಕೆಟ್ಟ ಮಾಡಿರವನು. ಇಲ್ಲ ಇಲ್ಲ. ಅವ್ರು ತಾನೇ ಕಾಟ ಮಾಡ್ತಾರ. ಹೌದ್ರಿಪ್ಪ. ಯಾವನ್ ಕರೆ ಐತಿ, ಯಾವನ್ ಸುಳ್ಳು ಐತಿ, ಅವ್ರು ಮನುಷ್ಯರು ಕಾಟ ಮಾಡ್ತಾರ. ಹೌದು ಹೌದು. ಕಾಟ ಮಾಡಿ ಲಾಸ್ಟಿಗೆ ನಿನ್ಗೆ ಹೇಳ್ತಾರ ಅಷ್ಟೇ. ಮಾತಾಡಿ ಬಾಳೇನೋ ಮಾತಾಡ್ಲಾರ್ದೆ ಹೌದು, ಹೌದು. ಯಥಾ ಪ್ರಕಾರ ಚಾಲವನ್ನ ಹಾಡಿ ಕಲಾವಿದ್ರ ಚಾನ್ಸ್